ನಮಸ್ಕಾರ. ಆರ್5 ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಒಳ್ಳೆಯ ನಾಗರಿಕ ಸಮಾಜ ವ್ಯವಸ್ಥೆ ನಿರ್ಮಾಣವಾಗಬೇಕೆಂದರೆ ಶಿಕ್ಷಣ ಅತಿ ಮುಖ್ಯ. ಶಿಕ್ಷಣದಿಂದ ವಿನಯ, ಸಂಸ್ಕಾರ, ಜಾಗತಿಕ ತಿಳುವಳಿಕೆಗಳು ಬರುತ್ತವೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಬುದ್ಧಬಸವ ಅಂಬೇಡ್ಕರ್ ಭವನದಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪ್ರಭಾವಾನ್ವಿತ ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯಮಾನ್ಯರಿಗೆ ಸನ್ಮಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ನಾವು ನೀವುಗಳು ಸದ್ಯ ಜಾಗತಿಕ ಸ್ಪರ್ಧೆಯಲ್ಲಿದ್ದೇವೆ. ಪ್ರತಿಭೆ ಎನ್ನುವುದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಜಾತಿ ವ್ಯವಸ್ಥೆ ಇರುವುದು ನಮ್ಮ ದೇಶದಲ್ಲಿ ಮಾತ್ರ. ಜಗತ್ತಿನಾದ್ಯಂತ 10 ಧರ್ಮಗಳಿವೆ, ಆದರೆ ನಮ್ಮ ದೇಶದಲ್ಲಿ ಮಾತ್ರ ಜಾತಿಗಳಿವೆ. ಜಾತಿಗಳು ಬಂದಿರುವುದು ಅವರವರ ಕುಲಕಸುಬು ಕೆಲಸಗಳು ಮಾಡುವುದರಿಂದ ಅದೇ ಜಾತಿಗಳಿಗಾಗಿ ಮುಂದುವರಿಯಿತು. ಇದನ್ನು ತೊಲಗಿಸಲು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಕ್ರಾಂತಿಯನ್ನು ಮಾಡಿ ನಾವೆಲ್ಲರೂ ಒಂದೇ ಎಂದು ಹೇಳಿದ್ದರು. ಸಮುದಾಯ ಭವನ ನಿರ್ಮಾಣಕ್ಕೆ 8 ಕೋಟಿ ರೂಪಾಯಿ ಹಾಗೂ ತಾಲೂಕಿನ IAS ತರಬೇತಿ ಕೇಂದ್ರ ಪ್ರಾರಂಭಿಸುವುದಾಗಿ ಚಿಂತನೆ ನಡೆಸಿರುವೆ ಎಂದು ತಾಲೂಕಿನಲ್ಲಿ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸೆಲ್ಫ್ ಡೆವಲಪ್ಮೆಂಟ್ ಪ್ರಾರಂಭಿಸಲಾಗುವುದು ಎಂದರು. ಇದೇ ವೇಳೆ ಸಮುದಾಯ ಭವನ ನಿರ್ಮಾಣಕ್ಕೆ 2 ಎಕರೆ ಭೂಮಿಯನ್ನು ಮಾಜಿ ಶಾಸಕ ಶಿವಶರಣಪ್ಪ ಗೌಡ ಪಾಟೀಲರ ಹೆಸರಿನಲ್ಲಿ ದಾನ ನೀಡುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದ ಗೌಡ ಪಾಟೀಲ ಹೇಳಿದರು. ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಲೋಕಸಭಾ ಸಂಸದ PC ಗದಿಗೌಡರ, ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ ಹಿಟ್ನಾಳ, ಮಾಜಿ ಸಚಿವರಾದ SK ಬೆಳ್ಳುಬ್ಬಿ, ಅಮರೇಗೌಡ ಬಯ್ಯಾಪುರ, ಆನಂದ ಸಿದ್ದು ನ್ಯಾಮಗೌಡ, ಮಾಜಿ ಸಂಸದ ಸಂಗಣ್ಣ ಕರಡಿ, ಕಾಡಾ ಅಧ್ಯಕ್ಷ ಹಸನಸಾಬ ದೋಟಿಹಾಳ ಮಾತನಾಡಿದ್ದರು. ಕಾರ್ಯಕ್ರಮಕ್ಕೂ ಮೊದಲು ಮೋಗಿ ಬಸವೇಶ್ವರ ದೇವಸ್ಥಾನದಿಂದ ಬುದ್ಧಬಸವ ಅಂಬೇಡ್ಕರ್ ಭವನದವರೆಗೆ ಮಹಿಳೆಯರು ಕುಂಭ ಹಾಗೂ ಕಳಸ ಹೊತ್ತು ವಿವಿಧ ಕಲಾ ತಂಡ, ಗೊಂಬೆ ಬಳಗದ ಮುಖಾಂತರ ಲಿಂಗೈಕ್ಯ ಜಯದೇವ ಮಹಾಸ್ವಾಮಿಗಳ ಭಾವಚಿತ್ರ ಮೆರವಣಿಗೆ ಮಾಡುತ್ತಾ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ನಂತರ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಾಗೂ ಗಣ್ಯಮಾನ್ಯರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ರಾಘವೇಂದ್ರ ಹಿಟ್ನಾಳ, ಜನಾರ್ದನ ರೆಡ್ಡಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಶಿವರಾಜ ಸಜ್ಜನ್, ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ, ಮಾಜಿ ಶಾಸಕ K ಶರಣಪ್ಪ ನಿಡದೇಶಿ, ಮುಖಂಡ ಅಮರಗುಂಡಪ್ಪ ಮೇಟಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ ಕುಮಾರ ಗುಳಗಣ್ಣನವರ, ಪಂಚಮಸಾಲಿ ಸಮಾಜದ ಮುಖಂಡ ಬಸಲಿಂಗಪ್ಪ ಬೋತೆ, ಸಮಾಜದ ಮುಖಂಡರುಗಳಾದ ರುದ್ರಮನಿ ಗಾಳಿ, ಜಿಲ್ಲಾಧ್ಯಕ್ಷ ತೋಟಪ್ಪ ಕಾಮನೂರು, ಉಮೇಶ ಸಜ್ಜನ, ಸುಧಾಕರ ದೇಸಾಯಿ, ಮಂಜುನಾಥ ಪಾಟೀಲ, ಸಂಗನಗೌಡ ಪಾಟೀಲ, ಹಿರೇಬಸಪ್ಪ, ಸಜ್ಜನ ಶಿವಪುತ್ರಪ್ಪ, ಶಶಿಧರ ಕೊಳಜಿ. ಕಾರ್ಯಕ್ರಮದಲ್ಲಿ ಶಾಸಕರಾದ ರಾಘವೇಂದ್ರ ಹಿಟ್ನಾಳ, ಜನಾರ್ದನ ರೆಡ್ಡಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಶಿವರಾಜ ಸಜ್ಜನ್, ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ, ಮಾಜಿ ಶಾಸಕ K ಶರಣಪ್ಪ ನಿಡದೇಶಿ, ಮುಖಂಡ ಅಮರಗುಂಡಪ್ಪ ಮೇಟಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ ಕುಮಾರ ಗುಳಗಣ್ಣನವರ, ಪಂಚಮಸಾಲಿ ಸಮಾಜದ ಮುಖಂಡ ಬಸಲಿಂಗಪ್ಪ ಬೋತೆ, ಸಮಾಜದ ಮುಖಂಡರುಗಳಾದ ರುದ್ರಮನಿ ಗಾಳಿ, ಜಿಲ್ಲಾಧ್ಯಕ್ಷ ತೋಟಪ್ಪ ಕಾಮನೂರ, ಉಮೇಶ ಸಜ್ಜನ, ಸುಧಾಕರ ದೇಸಾಯಿ, ಮಂಜುನಾಥ ಪಾಟೀಲ, ಸಂಗನಗೌಡ ಪಾಟೀಲ, ಹಿರೇಬಸಪ್ಪ, ಸಜ್ಜನ ಶಿವಪುತ್ರಪ್ಪ, ಶಶಿಧರ ಕೊಳಜಿ, B ಕಲ್ಲೇಶ, ವೀರನಗೌಡ, RS ಹನುಮಂತಪ್ಪ ಕುರುಬನಾಳ, ಗದಿಗೆಪ್ಪ ಅಮಾತಿ, ಕೊಟ್ರೇಶ, ಅಯ್ಯನಗಿಡ ಕೆಂಚಮ್ಮ, G ಹನುಮಂತಗೌಡ ಪಾಟೀಲ, ಶಿವಪುತ್ರಪ್ಪ ತಿಪ್ಪನಾಳ ಎಡ್ಡೋಣಿಯ, ಕೇಶವಾನಂದ ಮಹಾಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ವರದಿ ಬಸವರಾಜ ಮಂಡಲಮರಿ, ಆರ್5 ನ್ಯೂಸ್, ಕೊಪ್ಪಳ. 12%, ನಮ್ಮ ಭಾಗದಲ್ಲಿ 2-3%. ಪತ್ರ ಓದಿಸ್ಬೇಕಾದ್ರೆ ಎಲ್ಲ ಶಾನ್ಭಾಗರು ಕುಲಕರ್ಣಿಯರ ಹತ್ರ ಅವ್ರು ಏನೋ ಅರ್ಥ ಮಾಡೋದಕ್ಕೆ ಕಲ್ತಿದ್ರು, ಅವ್ರು ಸಾಕು ಹೋಗಿ ಪತ್ರ ಓದುವಂಥ ಪರಿಸ್ಥಿತಿ ಇದೆ.